ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ನೋಡಕತ್ತಿರೋ ಪಡ್ಡು ಜೋಳದ ಪಡ್ಡು. ನೀವು ಅಕ್ಕಿ ಪಡ್ಡು ತಿಂದಿರ್ತೀರಿ, ಒಂದ್ಸರಿ ಈ ಥರ ಜೋಳದ ಪಡ್ಡನ್ನು ಮಾಡ್ಕೊಂಡು ತಿಂದು ನೋಡ್ರಿ, ಭಾಳ ಚಲೋ ಆಗ್ತಾವೆ. ಉತ್ತರ ಕರ್ನಾಟಕದ ಫೇಮಸ್ ಆಗಿರುವಂತಹ ಜೋಳದ ಪಡ್ಡಿದು. ಜೋಳದ ಪಡ್ಡು ಅಂದ್ರೆ ಗ್ಲೂಟನ್ ಫ್ರೀ ಇರುತ್ತೆ, ಫೈಬರ್ ಜಾಸ್ತಿ ಇರುತ್ತೆ. ಈ ಥರ ಒಂದ್ಸರಿ ಮಾಡ್ಕೊಂಡ್ರು ತಿಂದು ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಈಗೇನು ಕಪ್ ನೋಡಾತಿರಲ್ಲ ನೀವು, ಇದೇ ಮೆಜರ್ಮೆಂಟ್ ಒಳಗೆ ನಾವು ಎಲ್ಲ ಅಳತೆನೂ ತೊಗೋಬೇಕು. ನೀವು ನಿಮಗೆ ಅಳತೆಗೆ ತಕ್ಕಂಥ ಯಾವುದಾದ್ರೂ ಕಪ್ ಯೂಸ್ ಮಾಡ್ಬೋದು. 4 ಕಪ್ ಜೋಳ, 1 ಕಪ್ಪು ಉದ್ದಿನಬೇಳೆ, ಅರ್ಧ ಕಪ್ಪು ಅವಲಕ್ಕಿ, 1 ಸ್ಪೂನು ಮೆಂತ್ಯ ಕಾಳು ಹಾಕಿ ನೀರು ಹಾಕಿ ಸ್ವಚ್ಛಗೆ ತೊಳ್ಕೊಬೇಕು. ಇದನ್ನು 4ರಿಂದ 5 ಸರಿ ಸ್ವಚ್ಛಗೆ ತಿಕ್ಕಿ ತೊಳಿಬೇಕು. ನೀರು ಕ್ಲಿಯರ್ ಬರಬೇಕು, ಅಲ್ಲಿವರೆಗೂ ನಾವು ತಿಕ್ಕಿ ತೊಳಿಬೇಕು. ಇದನ್ನು ನಾ ಹೇಳೋ ಮೆಜರ್ಮೆಂಟ್ ಒಳಗೆ ನೀವು ಮಾಡ್ಕೊಂಡ್ರಂದ್ರೆ ಭಾಳ ಪರ್ಫೆಕ್ಟಾಗಿ ಪಡ್ಡು ಬರ್ತಾವೆ, ಭಾಳ ಟೇಸ್ಟೂ ಆಗ್ತಾವೆ. ಹೊರಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ಇರ್ತಾವೆ. ಇದಕ್ಕೆ ತೊಳ್ಕೊಂಡ್ಮೇಲೆ ನೀರು ಹಾಕಿ 8 ತಾಸು ನೆನೆ ಹಾಕ್ಬೇಕು. ಇದನ್ನು ಒಂದು ಪ್ಲೇಟ್ ಮುಚ್ಚಿ 8 ತಾಸು ನೆನೆಸ್ಕೊಂಡು, ಈಗ ನೋಡ್ರಿ ಎಷ್ಟು ಚಂದ ನೆನೆದಾವು. ಇವಾಗ ಇದನ್ನು ನಾವು ಮಿಕ್ಸರಿಗೆ ಹಾಕೋಬೇಕು. ಮಿಕ್ಸರಿಗೆ ಹಾಕೋಬೇಕಾದ್ರೆ ನಿಮಗೆ ಇನ್ನೊಂದು ಟಿಪ್ ಹೇಳಬೇಕು. ಈ ನೆನೆಸ್ಕೊಂಡಿರ್ತೀವಲ್ಲ, ಈ ನೀರು ಚೆಲ್ಲಬಾರ್ದು. ಇದೇ ನೀರು ಯೂಸ್ ಮಾಡ್ಕೊಂಡು ನಾವು ಹಿಟ್ಟು ರುಬ್ಕೋಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಆ ನೀರು ಸ್ವಚ್ಛಗೆ ತೊಳೆದು ತೆಗೆದು ಬೇರೆ ನೀರು ಹಾಕಿ ರುಬ್ತಾರೆ. ಹಂಗೆ ಮಾಡಬಾರ್ದು. ನಾವು ನೆನೆಸ್ಕೊಂಡು ನೀರೊಳಗನ ರುಬ್ಕೋಬೇಕು. ಇದನ್ನು ಸ್ವಲ್ಪ ನುಚ್ಚು ರುಬ್ಕೋಬೇಕು, ಭಾಳ ನೈಸಾಗಿ ಮಾಡ್ಕೋಬಾರ್ದು. ದಪ್ಪ ನುಚ್ಚೂ ಅಲ್ಲ, ಸ್ವಲ್ಪ ಸಣ್ಣ ನುಚ್ಚು ಥರ ರುಬ್ಕೋಬೇಕು. ನಾವು ರುಬ್ಕೊಂಡು ಇದನ್ನು ಕೈಲನ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡಕತ್ತಿರಲ್ಲ ವಿಡಿಯೋದಾಗ, ಈ ಥರ ರುಬ್ಕೊಂಡು ಓವರ್ನೈಟ್ ನೆನೆಸಿಟ್ಕೋಬೇಕು. ಓವರ್ನೈಟ್ ನೆನೆಸಿಟ್ಕೊಂಡ್ರೆ ನೋಡ್ರಿ ಎಷ್ಟು ಚಂದ ಉಬ್ಬಿ ಬಂದೈತಿ ಹಿಟ್ಟು. ಮಳೆಗಾಲದೊಳಗೆ ಚಳಿಗಾಲದೊಳಗೆ ಹಿಟ್ಟು ಉಬ್ಬಂಗಿಲ್ಲ. ಅವಾಗ ನಾವು ಯಾವ ಥರ ಮಾಡ್ಕೋಬೇಕಂತ ನಾನು ಹಿಂದಿನ ವಿಡಿಯೋದೊಳಗೆ ತಿಳಿಸೀನಿ. ರಾಗಿ ದೋಸೆ ಅಂತ ಮಾಡೀನಿ. ಅದರೊಳಗೆ ನಾನು ಹಿಟ್ಟು ಯಾವ ಥರ ಉಬ್ಬಿಸ್ಕೋಬೇಕಂತ ಡಿಟೇಲಾಗಿ ತಿಳಿಸೀನಿ. ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೊರಿ. ಈಗ ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಪಡ್ಡು ಮಾಡ್ಕೋಬೇಕು. ಈಗ ಪಡ್ಡಿನ ತವಾದೊಳಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ನಾವು ಬ್ಯಾಟರ್ ಹಾಕೋಬೇಕು. ಪಡ್ಡು ದೋಸೆ ಮಾಡ್ಕೊಳಕ್ಕೆ ಬ್ಯಾಟರ ಇಂಪಾರ್ಟೆಂಟು. ಬ್ಯಾಟ್ರಿ ಚಲೋ ಆತಂದ್ರೆ ದೋಸೆ ಆಗಲಿ ಪಡ್ಡಾಗಲಿ ಯಾವುದೇ ಆಗಲಿ ಭಾಳ ಚಲೋ ಬರ್ತಾವೆ. ಅಕ್ಕಿ ಪಡ್ಡು ದೋಸೆ ತಿಂದಿರ್ತೀರಿ, ಇದೊಂದು ಸರಿ ಜೋಳದ ಪಡ್ಡನ್ನು ಟ್ರೈ ಮಾಡಿರಿ, ಭಾಳ ಚಲೋ ಆಗ್ತಾವೆ. ನಿಮ್ಮ ಕಡೆ ಜೋಳ ಏನಾದರೂ ಸಿಗಂಗಿಲ್ಲ ಅಂತಂದ್ರೆ ಸೂಪರ್ ಮಾರ್ಕೆಟ್ ಒಳಗೆ ಜೋಳದ ಹಿಟ್ಟನ್ನು ಸಿಗುತ್ತೆ. ನೀವು ಆ ಜೋಳದ ಹಿಟ್ಟನ್ನು ಪಡ್ಡು ಮಾಡ್ಕೋಬೋದು. ಅವಲಕ್ಕಿ ಹಾಕಿರೋದ್ರಿಂದ ಈ ಥರ ಗೋಲ್ಡನ್ ಬ್ರೌನ್ ಬಂದವು ನೋಡ್ರಿ, ಎಷ್ಟು ಚಂದ ಕಾಣಕತ್ತಾವು. 2 ಸೈಡು ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಂಡ್ರೆ ಗರಿ ಗರಿಯಾಗಿ ಪಡ್ಡು ರೆಡಿ ಆಗ್ತಾವೆ. ಈ ಪಡ್ಡಿನ ಜೊತೆ ಸಾಂಬಾರಾಗಿರ್ಬೋದು, ಚಟ್ನಿ ಆಗಿರ್ಬೋದು, ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.